ಬ್ರೇಕಿಂಗ್ ನ್ಯೂಸ್. ಚೇಳೂರಿನಲ್ಲಿ ಸರ್ಕಾರಿ ಆರೋಗ್ಯ ಕೇಂದ್ರ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಆಸ್ಪತ್ರೆ ಇರುವುದು ಹೆಸರಿಗೆ ಮಾತ್ರ. ಸರಿಯಾದ ರೀತಿಯಲ್ಲಿ ಕಟ್ಟಡ ಇಲ್ಲ. ಬಂದು ಹೋಗುವ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಇಲ್ಲ. ಸ್ವಚ್ಛತೆಯಂತೂ ಮೊದಲೇ ಇಲ್ಲ. ಹೌದು ಪ್ರಿಯ ವೀಕ್ಷಕರೇ, ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಸಹಕಾರ ಸಚಿವ ರಾಜಣ್ಣನವರ ಜಿಲ್ಲೆಯಲ್ಲಿ ಎಂಥ ಅವ್ಯವಸ್ಥೆ ಸಚಿವರ ಕಣ್ಣಿಗೆ ಬಿದ್ದಿಲ್ವಾ? ಈ ಶಿಥಿಲ ವ್ಯವಸ್ಥೆಯಲ್ಲಿ ಇರುವ ಚೇಳೂರು ಆಸ್ಪತ್ರೆ. ಚೇಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಳೆ ಬಿಲ್ಡಿಂಗ್ಗಳಿದ್ದು ಅವುಗಳನ್ನು ರಿಪೇರಿ ಮಾಡಿಸಿ ಗೋಜಿಗೆ ಬಂದಿಲ್ಲ. ಅದರಿಂದ ಹಳೆಯ ಬಿಲ್ಡಿಂಗ್ನಲ್ಲಿ 1996ರಲ್ಲಿ ಕಟ್ಟಿಸಿರುವ ಹಳೆ ಬಿಲ್ಡಿಂಗ್ಗಳು ಹಾಳು ಬಿದ್ದಿದ್ದು ಹೋಗಿದೆ. ಆದ್ದರಿಂದ ಸ್ಥಳೀಯ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸಿ ಮುಂದೆ ದೊಡ್ಡ ಅನಾಹುತ ಆಗುವುದನ್ನು ಮೊದಲೇ ತಪ್ಪಿಸಿ ಚೇಳೂರಿನ ಆರೋಗ್ಯ ಕೇಂದ್ರವನ್ನು ಸರಿಪಡಿಸಬೇಕು ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚೇಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಶುರುವಾಗಿ ಸರಿಸುಮಾರು 55 ವರ್ಷಗಳಾಗಿದೆ. ಸೊ ಇಲ್ಲಿ ಏನಾಗಿದೆ ನಮ್ಮಲ್ಲಿ ಅಂತಂದರೆ ಒಂದು 2 ಕ್ವಾರ್ಟರ್ಸ್ಗಳು ತುಂಬ ಹಳೆಯದಿದೆ. PHC ಶುರುವಾದಾಗಂಥವು ದುಸ್ಥಿತಿಯಲ್ಲಿರ್ತವೆ. ಇದು ರಿಪೇರಿಗೊಂಡ್ರೆ ಅಥವಾ ಹೊಸ ಕ್ವಾರ್ಟರ್ಸ್ ಆದರೆ ನಮ್ಮ ಸಿಬ್ಬಂದಿಗೆ ಉಳ್ಕೊಳ್ಳಿಕ್ಕೆ ಮತ್ತು ನಿರಂತರ ಸೇವೆ ನೀಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಮುಂದುವರೆದು 2 ಕ್ವಾರ್ಟರ್ಸ್ ಹೊಸದಾಗಿ ಕಟ್ಟಿರ್ತಾರೆ. ಸದ್ಯಕ್ಕೆ ಗ್ರೂಪ್ ಡಿ ಮತ್ತು ನರ್ಸ್ ಮತ್ತು ಅದ್ರ ಜೊತೆಗೆ ಇನ್ನು ಉಳಿದಿದ್ದ ಹಳೆ ಕ್ವಾರ್ಟರ್ಸ್ ಜಾಗದಲ್ಲಿ ಹೊಸ ಕ್ವಾರ್ಟರ್ಸ್ ಸಂದರ್ಭದಲ್ಲಿ ಇಲ್ಲಿರೋ ಪೇಷಂಟ್ಸ್ಗೆಲ್ಲ ಫುಲ್ ಟೈಮ್ ಸರ್ವಿಸ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಆದಷ್ಟು ಬೇಗ ಮತ್ತು ಇಲ್ಲಿನ ಸಿಬ್ಬಂದಿ ಕೊರತೆ ಇರ್ತದೆ. ಗ್ರೂಪ್ ಡಿ ಆಗ್ಬೋದು ಅಥವಾ ANMಗಳು ಮತ್ತು ಫೀಲ್ಡ್ ಸ್ಟಾಫ್ಗಳದ್ದು ಕೊರತೆ ಇರುತ್ತದೆ. ಇದು ನಮಗೆ ಸಿಕ್ಕಿದಲ್ಲಿ ಮತ್ತು ಫಾರ್ಮಸಿಸ್ಟ್ ಕೊರತೆ ಇರ್ತದೆ. ಈ ಎಲ್ಲ ಸಿಬ್ಬಂದಿ ಒದಗಿಸಿದ್ರೆ ಚೇಳೂರು ಒಂದು ಹೋಬಳಿ ಹೆಡ್ ಕ್ವಾರ್ಟರ್ಸ್ ಆದ್ದರಿಂದ ನಮಗೆ ಎಲ್ಲ ಸಿಬ್ಬಂದಿ ಸಿಕ್ಕರೆ ಸರ್ವಿಸ್ ಕೊಡಲಿಕ್ಕೆ ಇನ್ನೂ ಮೋಟಿವೇಶನ್ನಿಂದ ಕೆಲಸ ಮಾಡ್ತಾರೆ.